ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಅಧ್ಯಾಯ 5ರಲ್ಲಿ ಸಮಾಂತರ ಶ್ರೇಣಿ ಅಂತಕ್ಕಂಥ ಅಧ್ಯಾಯದಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಸೂತ್ರಗಳು ಅಥವಾ ಎನ್ನನೇ ಪದ ಕಂಡುಹಿಡಿಯುವ ಸೂತ್ರ ಆಗಿರ್ಬೋದು, ಅಥವಾ ಕೊನೆಯಿಂದ ಎನ್ನನೇ ಪದ ಎನ್ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ, ಇವೆಲ್ಲ ಏನಂದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫಾರ್ಮುಲಾಗಳು. ಮೊದಲು ನಮ್ಮ ಸೂತ್ರಗಳು ಗೊತ್ತಿದ್ದಾಗ ಮಾತ್ರ ಲೆಕ್ಕಗಳು ಮಾಡಲು ಸಾಧ್ಯ. ಈಗ ಇದರಲ್ಲಿ ನೋಡ್ರಿ 3 ಅಂಕ ಮತ್ತು 4 ಅಂಕಗಳ ಪ್ರಶ್ನೆಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದರಲ್ಲಿ ನೋಡ್ರಿ 1 ಅಂಕದ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವು ಕ್ರಮವಾಗಿ 6 ಮತ್ತು 5ನೇ ಆಗಿದೆ. ಆ ಶ್ರೇಣಿಯ 3ನೇ ಪದವನ್ನು ಕಂಡುಹಿಡಿಯಿರಿ ಅಂತೇಳಿ ಐತಿ. ಹೌದಾ? ಮೊದಲನೇ ಪದ ಅಂದರೆ ಎ ಅಂತೇಳಿ ತೊಗೊಂತೀವಿ, ಎರಡನೇ ಪದ ಅಂದರೆ ಎ ಪ್ಲಸ್ ಡಿ, ಮೂರನೇ ಪದ ಅಂದರೆ ಎ ಪ್ಲಸ್ 2d. ಮೂರನೇ ಪದ ಆಗಿರೋದ್ರಿಂದ ಇಲ್ಲಿ ಎ ಅಂದರೆ ಏನಂತೇಳಿ ಬರ್ಕೊತೀವಿ ಅಂದರೆ ವ್ಯತ್ಯಾಸವು ಕ್ರಮವಾಗಿ 6 ಮತ್ತು 5 ಆಗಿದೆ ಅಂತೇಳಿ ಐತಿ. ಎ ಅಂದರೆ 6 ಅಂತೇಳಿ ತೊಗೊಂತೀವಿ, ಡಿ ಅಂದರೆ 5 ಅಂತೇಳಿ ತೊಗೊಂತೀವಿ, ಬಿ ಅಂದರೆ ವ್ಯತ್ಯಾಸ. ಎನ್ನ ಬೆಲೆ ಏನಂತೇಳಿ ತೊಗೊಂಡಿವಿ ನಾವು ಇಲ್ಲಿ ಅಂದರೆ ಆ ಶ್ರೇಣಿಯ 3ನೇ ಪದ ಅಂತೇಳಿ ಕೇಳ್ಯಾರ. ಪದ ಅಂತಕ್ಕಂಥದ್ದು ನಾವು ಎನ್ನ ಮೇಲೆ ತೊಗೊಂತೀವಿ. ಇಲ್ಲಿ ಎನ್ ಅಂದರೆ ಎಷ್ಟನೇ ಪದ? 3ನೇ ಪದ. ಅಂದರೆ ಏನು ಕಂಡುಹಿಡಿಬೇಕಾಗ್ಯದ? ನಾವು 3ನೇ ಪದವನ್ನು ಕಂಡುಹಿಡಿಬೇಕಾಗೈತಿ. ಹೌದಾ? ಅದಕ್ಕೆ A3 ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಐತಿ. ಇಲ್ಲಿ A3 ಅಂದರೆ ಏನಂತೇಳಿ ತೊಗೊಂತೀವಿ ಅಂದರೆ ಈ 3ನೇ ಪದ ಅಂದರೆ ಯಾವ್ದು ಬರ್ತದೆ? ಇಲ್ಲಿ 1 2 3 ಎ ಪ್ಲಸ್ 2d ಬರ್ತೈತಿ. A3 ಈಸ್ ಈಕ್ವಲ್ಸ್ ಟು ಎನ ಬೆಲೆ ಏನೈತಿ? 6 ಐತಿ, ಪ್ಲಸ್ 2 ಇಂಟು ಡಿನ ಬೆಲೆ ಏನೈತಿ? 5 ಐತಿ. ಅಂದರೆ A3 ಈಸ್ ಈಕ್ವಲ್ಸ್ ಟು 6 ಪ್ಲಸ್ 5 2 8, 5 2 10. ಹೌದಾ? 10 ಪ್ಲಸ್ 6 ಅಂದರೆ ಎಷ್ಟಾಗ್ತೈತಿ ಇಲ್ಲಿ ಅಂದರೆ 16 ಆಗ್ತೈತಿ. ಹೌದಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಒಂದು ಸಮಾಂತರ ಶ್ರೇಣಿಯಲ್ಲಿ AN ಈಸ್ ಈಕ್ವಲ್ಸ್ ಟು 3n ಪ್ಲಸ್ 2 ಆದಾಗ 12ನೇ ಪದವನ್ನು ಕಂಡುಹಿಡಿಯಿರಿ ಅಂತೇಳಿ ಹೇಳ್ಯಾರ. ಇಲ್ಲಿ ಏನು ಕೊಟ್ಟಾರಲ್ಲ ಇದನ್ನು ಬರ್ಕೋಬೇಕು ನಾವು. AN ಈಸ್ ಈಕ್ವಲ್ಸ್ ಟು 3n ಪ್ಲಸ್ 2 ಅಂತೇಳಿ ಐತಿ. ಹೌದಾ? 12ನೇ ಪದವನ್ನು ಕಂಡುಹಿಡಿಯಿರಿ ಅಂದಾಗ ಎನ್ನ ಬೆಲೆ ಏನಾಗುತ್ತದೆ ಇಲ್ಲಿ ಅಂದರೆ 12 ಅಂತೇಳಿ ತೊಗೊಂತೀವಿ ನಾವು. A12 ಈಸ್ ಈಕ್ವಲ್ಸ್ ಟು 3 ಇಂಟು ಎನ್ ಅಂದರೆ ಏನೈತಿ ಬೆಲೆ? 12 ಅಂತೇಳಿ ಕೊಟ್ಟಾರೆ. 12 ಪ್ಲಸ್ 2. A12 ಈಸ್ ಈಕ್ವಲ್ಸ್ ಟು 12 3 36 ಪ್ಲಸ್ 2 ಅಂದರೆ ಎಷ್ಟಾಗ್ತದೆ ಅಂದರೆ 38 ಆಗ್ತೈತಿ. ಇದನ್ನು ಕರೆಕ್ಟಾಗಿ ಕಲ್ಕೋಬೇಕು. ಇದು 6th ಒನ್ ನೋಡ್ರಿ. AN ಈಸ್ ಈಕ್ವಲ್ಸ್ ಟು 3n ಮೈನಸ್ 2 ಆದಾಗ 2ನೇ ಪದವನ್ನು ಕಂಡುಹಿಡಿಯಿರಿ. ಅಂದರೆ ಎನ್ನ ಬೆಲೆ ಏನಾಗ್ತದೆ? 2 ಆಗ್ತೈತಿ. A2 ಈಸ್ ಈಕ್ವಲ್ಸ್ ಟು 3 ಇಂಟು ಎನ್ ಅಂದರೆ 2 ಮೈನಸ್ 2. A2 ಈಸ್ ಈಕ್ವಲ್ಸ್ ಟು 3 2 6 ಮೈನಸ್ 2 ಅಂದರೆ A2 ಬೆಲೆ ಎಷ್ಟು ಬಂತು? 4 ಬಂತು. ಎದಕ್ಕೆ ಇವನ್ನ ಹೇಳ್ತಿದ್ದೀನಿ ನಾನು ಅಂತಂದರೆ ಇವು ಬೇಸಿಕ್. ಇದು ಗೊತ್ತಿದ್ದಾಗ ಮಾತ್ರ ಏನಾಗ್ತದೆ ಅಂದರೆ 4 ಮಾರ್ಕ್ಸ್ 5 ಮಾರ್ಕ್ಸ್ ಪ್ರಶ್ನೆಗಳಲ್ಲಿ ನಮಗೆ ಉತ್ತರವನ್ನು ಬಿಡಿಸ್ಲಿಕ್ಕೆ ಅನುಕೂಲ ಆಗ್ತೈತಿ. ಹಾಗಾಗಿ ಈ 1 ಮಾರ್ಕ್ಸ್ ಕ್ವಶನ್ ಇವು ಸಣ್ಣವನ್ನ ಫಸ್ಟ್ ಕಲ್ಕೋಬೇಕು ನಾವು. ನನಗೆ ಗೊತ್ತಿದ್ದರೆ ಓಕೆ. ಇದರಲ್ಲಿ ನೋಡ್ರಿ 2 ಅಂಕದ ಪ್ರಶ್ನೆಗಳು ಐತಿ. ಈಗ ಡೈರೆಕ್ಟ್ 2 ಅಂಕ ಪ್ರಶ್ನೆಗೆ ಹೋಗೋಣ. ಇಲ್ಲಿ 2 ಅಂಕದ ಪ್ರಶ್ನೆಗಳಲ್ಲಿ 2, 7, 12 ಅಂತೇಳಿ ಐತಿ. ಸಮಾಂತರ ಶ್ರೇಣಿಯ 10ನೇ ಪದವನ್ನು ಸೂಕ್ತವಾದ ಚಿತ್ರ ಬಳಸಿ ಕಂಡುಹಿಡಿಯಿರಿ ಅಂತೇಳಿ ಐತಿ. ಹೌದಾ? ಸೂತ್ರ ಬಳಸಿ ಕಂಡುಹಿಡಿಯಿರಿ. ಇಲ್ಲಿ ಸಮಾಂತರ ಶ್ರೇಣಿ. ಹೌದಾ? ಇಲ್ಲಿ ಹೆಂಗೆ ಕಂಡುಹಿಡ್ತೀವಿ ನಾವು? 2, 7, 12 ಅಂತೇಳಿ ತೊಗೊಂಡ್ವಿ. ಯಾಕಂದ್ರೆ ಕ್ವಶನ್ನಲ್ಲಿ ಕೊಟ್ಟಾರೆ ಇದು ಸಮಾಂತರ ಶ್ರೇಣಿಯು. ಇದರಲ್ಲಿ ಎ ಅನ್ನೋದ್ರ ಬೆಲೆ ಏನಾಗ್ತದೆ? 2 ಆಗ್ತದೆ. ಡಿ ಅನ್ನೋದ್ರ ಬೆಲೆ ಹೆಂಗೆ ಕಂಡುಹಿಡಿಬೇಕು ನಾವು ಅಂದರೆ 7 ಮೈನಸ್ 2 ಮಾಡ್ಬೇಕು ನಾವು. ಅಂದರೆ ಏನಾಗ್ತದೆ? 7 ಮೈನಸ್ 2 ಅಂದರೆ 5 ಬರ್ತೈತಿ. ಎನ್ ಬೆಲೆ ಅಂದರೆ ಇಲ್ಲಿ ಕೊಟ್ಟಾರ ಅವ್ರು ಆಲ್ರೆಡಿ ಶ್ರೇಣಿ 10ನೇ ಪದ ಅಂತೇಳಿ ಕೊಟ್ಟಾರ. ಅದನ್ನು ಬರ್ಕೊತೀವಿ. A10 ಈಕ್ವಲ್ಸ್ ಟು ಕಂಡುಹಿಡಿಬೇಕು ನಾವು. ಇದರಲ್ಲಿ AN ಈಕ್ವಲ್ಸ್ ಟು A ಪ್ಲಸ್ n ಮೈನಸ್ 1d ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕು. A10 ಈಸ್ ಈಕ್ವಲ್ಸ್ ಟು ಎನ ಬೆಲೆ 2 ಪ್ಲಸ್ ಎನ್ನ ಬೆಲೆ 10 ಮೈನಸ್ 1 ಇಂಟು ಡಿನ ಬೆಲೆ 5. ಹೌದಾ? A10 ಈಸ್ ಈಕ್ವಲ್ಸ್ ಟು 2 ಪ್ಲಸ್ 10 ಮೈನಸ್ 1 ಅಂದರೆ 9 ಇಂಟು 5 ಎಷ್ಟಾಗ್ತದೆ? 47 ಆಗ್ತೈತಿ. ಹೌದಾ? ಇದೇ ಥರ ಈ ಪ್ರಶ್ನೆನೂ ಸೇಮ್ ಐತಿ. ನೆಕ್ಸ್ಟ್ ಚೇಂಜ್ ಇರ್ತಕ್ಕಂಥ ಪ್ರಶ್ನೆ ಯಾವುದಂದ್ರೆ 3ನೇ ಪ್ರಶ್ನೆ. 2 ಅಂಕಿಗಳ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತದೆ? ಸಮಾಂತರ ಶ್ರೇಣಿನಲ್ಲಿ ಬರ್ಕೋಬೇಕು ನಾವು. ಹೌದಾ? ಈ 3ರಿಂದ ಭಾಗಿಸಲ್ಪಡುತ್ತದೆ ಅಂತೇಳಿ ಐತಿ. 2 ಅಂಕಿ ಯಾವ್ಯಾವ ಸಂಖ್ಯೆಗಳು ಭಾಗಿಸಲ್ಪಡ್ತಾವೆ? 12 ಭಾಗಿಸಲ್ಪಡ್ತೈತಿ. 3 4 3 5 15 3 6 18 3 33 99. ಹೌದಾ? ಈ ರೀತಿ ಕೊಟ್ಟಾಗ ಏನ ಬೆಲೆ 12 ಆಗ್ತದೆ, ಡಿನ ಬೆಲೆ ಎಷ್ಟಾಗ್ತದೆ? 15 ಮೈನಸ್ 12 ಮಾಡ್ಕೋಬೇಕಾಗ್ತದೆ. ಡಿನ ಬೆಲೆ 15 ಮೈನಸ್ 12 ಅಂದರೆ ಎಷ್ಟಾಗ್ತದೆ ಅಂದರೆ 3 ಆಗ್ತೈತೆ ಡಿನ ಬೆಲೆ.
ಹಂಗಾಗಿ ಇಲ್ಲಿ 3 ಬಂದೈತಿ. ಎ ಎನ್ ಈಸ್ ಈಕ್ವಲ್ಸ್ ಟು 99, ಎನ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಯಾಕಂದ್ರೆ ಅದನ್ನು ನಾವು ಕಂಡುಹಿಡಬೇಕಾಗೈತಿ. ಇಲ್ಲಿ ಎ ಮೈನಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಅಂದರೆ ಏನಂತೇಳಿ ತೊಗೊಂತೀವಿ ನಾವು, ಬೆಲೆ 99 ಕೊಟ್ಟಾರಿಲ್ಲ ಆಲ್ರೆಡಿ, ಈಕ್ವಲ್ಸ್ ಟು ಎನ ಬೆಲೆ 12 ಪ್ಲಸ್ ಎನ್ ಮೈನಸ್ 1 ಇಂಟು ಡಿನ ಬೆಲೆ 3. ಹೌದಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ 99 ಈಕ್ವಲ್ಸ್ ಟು 12 ಪ್ಲಸ್ ಇಲ್ಲಿ ಎನ್ ಮೈನಸ್ 1 ಏನೈತಿ ಬ್ರ್ಯಾಕೆಟ್ನಲ್ಲಿ ಐತಿ, ಇಲ್ಲಿ 3 ಬ್ರ್ಯಾಕೆಟ್ ಹೊರಗಡೆ ಅದು. ಅಂದ್ರೆ ಏನಂತೇಳಿ ತಿಳ್ಕೊಬೇಕು, ಈ ಬ್ರ್ಯಾಕೆಟ್ 3 ಜೊತೆ ಮಲ್ಟಿಪ್ಲೈಡ್ ಆಗ್ತೈತಿ. 3 ಇಂಟು ಎನ್ ಅಂದರೆ 3n ಆಗ್ತದೆ, 3 ಇಂಟು 1 ಅಂದರೆ 3 ಆಗ್ತದೆ, ಮೈನಸ್ ಮೈನಸ್ ಆ್ಯಸ್ ಇಟ್ ಈಸ್. ಈ 99 ಐತಿ ಬರ್ಕೋರಿ. ಈ 3 3 ಅಂದರೆ 3 3 ಏನಾಗ್ತದೆ 9 ಆಗ್ತದೆ. ಇದು 3 3 ಅಂದರೆ 99 ಮೈನಸ್ 9 ಈಸ್ ಈಕ್ವಲ್ಸ್ ಟು ಇದು 3n ಅಂತೇಳಿ ತೊಗೊತೀವಿ ನಾವು. ಇದು 99ಗೆ ಏನಾಗ್ತದೆ, ಇದು ನಿಂದ ಮಲ್ಟಿಪ್ಲೈ ಆಗ್ತೈತಿ. 99 ಮೈನಸ್ 9 ಈಸ್ ಈಕ್ವಲ್ಸ್ ಟು 3n ಅಂತೇಳಿ ತೊಗೊತೀವಿ ನಾವು. ಎದಕ್ಕೆ ಹಿಂಗೆ ತೊಗೊತೀವಿ ನಾವು ಇಲ್ಲಿ ಅಂದರೆ, ಇಲ್ಲಿ 12 ಆದ, ಇಲ್ಲಿ -3 ಆದ. 12ದ -3 ಆದರೆ ಎಷ್ಟಾಗ್ತದೆ 9 ಉಳಿತೈತಿ. ಅದೇ 9 ಇಲ್ಲಿ ಬರ್ತೀವಿ ನಾವು. 99 ಮೈನಸ್ 9 ಇಲ್ಲಿ 3n ಅಂದರೆ ಆ್ಯಸ್ ಇಟ್ ಈಸ್ ಸೇಮ್ ಉಳಿತೈತಿ. ಇಲ್ಲಿ 3n ಈ ಕಡೆ ತೊಗೊಂಡ್ರೆ 3n ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ 99 ಮೈನಸ್ 9 ಅಂದರೆ ಎಷ್ಟಾಗ್ತದೆ 90 ಆಗ್ತದೆ. ಎನ್ ಈಸ್ ಈಕ್ವಲ್ಸ್ ಟು 3 1s 3 30s 3 1 3 30 90 ಆಗ್ತೈತೆ. ಹಂಗಾಗಿ ಎನ್ ಈಸ್ ಈಕ್ವಲ್ಸ್ ಟು 30 ಅಂತೇಳಿ ಬರ್ತೀವಿ. ಇದು 2 ಅಂಕಿಗಳ 30 ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತದೆ ಅಂತೇಳಿ ಐತಿ. ಇದು ಭಾಳಷ್ಟು ಟೈಮ್ ರಿಪೀಟ್ ಆಗೈತಿ. ಮೊನ್ನೆ 2021ನಲ್ಲಿ. ಈಗ ರೀಸೆಂಟಾಗಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಯಾವುದಂದ್ರೆ 2022ನಲ್ಲಿ ಬಂದೈತಿ. ಇಲ್ಲಿ 130 ಇದು ಸಮಾಂತರ ಶ್ರೇಣಿ 3, 7, 11ರ ಪದವಾಗಿದೆಯೇ ಪರೀಕ್ಷಿಸಿ ಅಂತೇಳಿ ಐತಿ. ಹೆಂಗೆ ಪರೀಕ್ಷಿಸ್ಬೇಕು ನಾವು ಇಲ್ಲಿ ಅಂತಂದರೆ, ಎನ ಬೆಲೆ ಏನದ 3 ಅದ, ಡಿನ ಬೆಲೆ ಹೆಂಗೆ ಕಂಡು ಹಿಡಿಬೇಕು, 7 ಮೈನಸ್ 3 ಅಂದರೆ ಎಷ್ಟು ಬರ್ತೈತೆ 4 ಬರ್ತೈತಿ. ಎನ್ ಈಸ್ ಈಕ್ವಲ್ಸ್ ಟು 130. ಯಾಕಂದರೆ ಇಲ್ಲಿ ಕೊಟ್ಟಾರಲ್ಲ 130, ಇದು ಸಮಾಂತರ ಶ್ರೇಣಿ ಅಂತೇಳಿ ಕೊಟ್ಟಾರೆ. ಎನ್ನ ಬೆಲೆ ಕಂಡು ಹಿಡಿಬೇಕು ನಾವು. ಆಗ ಎ ಎನ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ ಅನ್ನೋ ಸೂತ್ರ ಬಳಸಿದಾಗ ಎ ಎನ್ ಅಂದರೆ ಬೆಲೆ 130 ಐತಿ, ಈಕ್ವಲ್ಸ್ ಟು ಎನ ಬೆಲೆ 3 ಐತಿ ಪ್ಲಸ್ ಎನ್ ಮೈನಸ್ 1 ಇಂಟು ಡಿನ ಬೆಲೆ 4 ಐತಿ. 130 ಈಕ್ವಲ್ಸ್ ಟು 3 ಪ್ಲಸ್ ಇಲ್ಲಿ ಇದೇನಾಗ್ತದೆ ಗುಣಿಲೆ ಆಗ್ತೈತೆ. 4 ಇಂಟು ಎನ್ ಅಂದರೆ 4n ಆಗ್ತದೆ, ಮೈನಸ್ ಅದು ಮೈನಸ್ ಬರೀ 4 1 4. 130 ಈಕ್ವಲ್ಸ್ ಟು ಏನು ಇದು 4n ಆ್ಯಸ್ ಇಟ್ ಈಸ್ ಬರ್ಕೋರಿ. ಎದಕ್ಕಪ್ಪ ಅಂದರೆ ಇಲ್ಲಿ 3 ಅದ -4 ಅದ, ಅಂದರೆ ಏನಾಗ್ತದೆ ಬೆಲೆ -1 ಬರ್ತೈತಿ. ಹೌದಾ? 4n ಈಸ್ ಈಕ್ವಲ್ಸ್ ಟು 130. ಹೌದಾ? ಇದು -1 ಈ ಕಡೆ ಬಂದರೆ ಏನಾಗ್ತದೆ 131 ಆಗ್ತದೆ. ಇದು ಹಂಗಾಗಿ ಇಲ್ಲಿ ಎನ್ ಈಸ್ ಈಕ್ವಲ್ಸ್ ಟು 131 ಡಿವೈಡೆಡ್ ಬೈ 4 ಅಂತೇಳಿ ಬರ್ತೀವಿ. ಇದು ಏನಾಗಲ್ಲಪ್ಪ ಅಂದರೆ ಪೂರ್ಣಾಂಕವಲ್ಲ ಅಂತೇಳಿ ಹೇಳ್ತೀವಿ ನಾವು. ಏನಂತೇಳಿ ಹೇಳ್ತೀವಿ, ಇಲ್ಲಿ ಎನ್ ಒಂದು ಪೂರ್ಣಾಂಕವಲ್ಲ. ಯಾಕಂದರೆ ಇದು ಸಂಪೂರ್ಣವಾಗಿ ಭಾಗ ಹೋಗ್ಬೇಕು. ಇಲ್ಲಿ ಭಾಗ ಹೋದಾಗ ಅದು ಪೂರ್ಣಾಂಕ ಆಗ್ತೈತಿ. ಹೌದಾ? 130 ಇದು ಸಮಾಂತರ ಶ್ರೇಣಿ ಹೆಂಗೆ ಬರ್ತೈತಿ ಇಲ್ಲಿ ಅಂದರೆ 3, 7, 11ರ ಪದವಾಗಿಲ್ಲ ಅಂತೇಳಿ ಬರ್ತೈತಿ. ಅಂದರೆ ಪದವಾಗಿದೆ ಪರೀಕ್ಷಿಸಿ ಅಂತೇಳಿ ಹೇಳ್ಯಾರ ಅವರು, ಪದವಾಗಿಲ್ಲ ಈಗ. ಯಾಕಂದರೆ ಇದು ಎನ್ನ ಬೆಲೆ ಏನು ಬಂದಿಲ್ಲ, ನಮಗೆ ಪೂರ್ಣಾಂಕವಾಗಿ ಬಂದಿಲ್ಲ. ಇದು ತಿಳ್ಕೊಬೇಕು ನಾವು. ನೆಕ್ಸ್ಟ್ ಇದೇ ನೆಕ್ಸ್ಟ್ನಲ್ಲಿ ಇನ್ನೂ ಒಂದು ಯಾವುದು ಇಂಪಾರ್ಟೆಂಟ್ ಇಲ್ಲಿ ಅಂತಂದರೆ 6th ಕ್ವಶನ್ನಲ್ಲಿ ನೋಡ್ರಿ, 2 + 7 + 12 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂಕ್ತವಾದ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತೇಳಿ ಐತಿ. ಇಲ್ಲಿ ಸಮಾಂತರ ಶ್ರೇಣಿ ಅಂದರೆ 2 + 7 + 12 + ಅಂತೇಳಿ ಕೊಟ್ಟಾರೆ. ಕ್ವಶನ್ನಲ್ಲಿ ಕೊಟ್ಟಿದ್ದೆ ಬರ್ಕೊತೀವಿ ನಾವು. ಇದರಲ್ಲಿ ಎನ ಬೆಲೆ 2 ಆಗ್ತದೆ, ಡಿನ ಬೆಲೆ 7 - 2 ಅಂದರೆ 5 ಬರ್ತೈತಿ, ಎನ್ನ ಬೆಲೆ 20 ಪದಗಳ ಮೊತ್ತ ಅಂತ ಕೊಟ್ಟಾರೆ. ಇಲ್ಲಿ ಬರ್ಕೊಂಡಿವಿ ನಾವು ಆಲ್ರೆಡಿ. S20 ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಯಾಕಂದರೆ ಎಸ್ ಎನ್ ಅಂತೇಳಿ ತೊಗೊಂಡಾಗ ಇಲ್ಲಿ ಎನ್ನ ಬೆಲೆ ಅಪ್ಲೈ ಆಗೈತಿ. SN ಈಸ್ ಈಕ್ವಲ್ಸ್ ಟು n/2 ಫ್ಲೋರ್ ಬ್ರ್ಯಾಕೆಟ್ 2a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತೇಳಿ ಬರ್ತೀವಿ. ಬರೆದ್ಮೇಲೆ ಇದಕ್ಕೆ ನಾವು ಏನು ಅಪ್ಲೈ ಮಾಡ್ತೀವಿ ಅಂದರೆ ವ್ಯಾಲ್ಯೂಸ್ ಅಪ್ಲೈ ಮಾಡ್ತೀವಿ. ನಾವು ಏನೇನು ವ್ಯಾಲ್ಯೂಸ್ ಅಪ್ಲೈ ಮಾಡ್ತೀವಿ, S20 ಈಸ್ ಈಕ್ವಲ್ಸ್ ಟು 20/2 ಅಂದರೆ ಎಷ್ಟು ಬರ್ತದೆ, ಇಲ್ಲಿ 10 ಬರ್ತೈತಿ. ಇಲ್ಲಿ 2a ಅಂತೇಳಿ ಬರ್ತದೆ ಫಾರ್ಮುಲಿನಲ್ಲಿ. 2 ಎನ ಬೆಲೆ 2 ಅದು, 2 × 2 ಅಂದರೆ 4 ಪ್ಲಸ್ 20 - 1 ಅಂದರೆ 19, 5 ಅಂದರೆ 5. S20 ಈಸ್ ಈಕ್ವಲ್ಸ್ ಟು 20 ಇಂಟು 95 95, 4 + 95 ಆಗ್ತದೆ. ನೆಕ್ಸ್ಟ್ ಇಲ್ಲಿ ಈಕ್ವಲ್ಸ್ ಟು 10 ಇಂಟು 95 + 4 ಅಂದರೆ 99 ಆಗ್ತದೆ.
S20 ಈಸ್ ಈಕ್ವಲ್ಸ್ ಟು 99 ಇಂಟು 10 ಅಂದರೆ 990 ಆಗ್ತದೆ. ಇದು ಸರಿಯಾದ ಉತ್ತರ. ಆ್ಯಂಡ್ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ಬೋದು ನೀವು. ನೆಕ್ಸ್ಟ್ ಇಲ್ಲಿ ಒಂದು ಕ್ವಶನ್ ಐತಿ, ಯಾವುದು ಅಂದರೆ 3 + 6 + 9 ಅಂತೇಳಿ ಐತಿ. ಈ ಥರ ಕೊಟ್ಟಾಗ ಇಲ್ಲಿ ಕೂಡ ಸೇಮ್ ಈ ಸಮಾಂತರ ಶ್ರೇಣಿಯ ಮೊದಲ 15 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತೇಳಿ ಐತಿ. ಲಾಸ್ಟ್ ಕ್ವಶನ್ ಏನು ಮಾಡಿವಲ್ಲ ಸೇಮ್ ಅದೇ ಥರನೇ ಬರ್ತೈತಿ ಇದು ಕೂಡ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತಂದಿದ್ದೀನಿ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ನೋಡ್ರಿ ಇಲ್ಲಿ ಕ್ವಶನ್ ಐತಿ, ಏನಂತೇಳಿ ಕೊಟ್ಟಾರ, ಒಂದು ಸಮಾಂತರ ಶ್ರೇಣಿಯ ಒಂದು ಸಮಾಂತರ ಶ್ರೇಣಿಯ, ಈ ಕಡೆದು ಬೇರೆ ಆನ್ಸರ್, ಈ ಕಡೆದು ಪಾರ್ಟ್ ಬೇರೆ. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದವು an = 7 - 4n ಆದಾಗ ಅದರ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತೇಳಿ ಐತಿ. ಈ ಪರಿಹಾರ ಬರ್ಕೊಂಡಾಗ ಸಾಮಾನ್ಯ ವ್ಯತ್ಯಾಸನ ನಾವು ಹೆಂಗೆ ಕಂಡುಹಿಡ್ತೀವಿ ಅಂದರೆ a2 - a1 ಮಾಡಿದಾಗ ನಮಗೆ ಸಾಮಾನ್ಯ ವ್ಯತ್ಯಾಸ ಬರ್ತೈತಿ. ಹೌದಾ? ಹೆಂಗಪ್ಪ ಅಂದರೆ ಗೊತ್ತೈತಿ, 2, 7, 5 ಈಗೇನೋ 9 ಅಂತೇಳಿ ಕೊಟ್ಟಿದ್ರು ಅಂತೇಳಿ. ಇದು a1 ಇದು a2 ಅಂದರೆ 7 - 2 ಮಾಡಿದಾಗ ನಮಗೆ ಡಿನ ಬೆಲೆ ಬರ್ತೈತಿ ಫಾರ್ ಎಕ್ಸಾಂಪಲ್. ಹೌದಾ? ಇದೇ ರೀತಿಯಾಗಿ ಇಲ್ಲಿ ಕ್ವಶನ್ನಲ್ಲಿ ಕೊಟ್ಟಾರೆ an ಈಸ್ ಈಕ್ವಲ್ಸ್ ಟು 7 - 4n ಅಂತೇಳಿ ಕೊಟ್ಟಾರೆ. ಇಲ್ಲಿ an ಈಸ್ ಈಕ್ವಲ್ಸ್ ಟು 7 - 4n ಅಂತೇಳಿ ಬರ್ಕೊತೀವಿ. ಎನ್ನ ಬೆಲೆ 1 ಅಂತೇಳಿ ತೊಗೊತೀವಿ ನಾವು, ಎನ್ನನೇ ಪದವು ಅಂತೇಳಿ ಕೇಳ್ಯಾರ. a1 ಈಸ್ ಈಕ್ವಲ್ಸ್ ಟು 7 - 4 × 1 ಅಂದರೆ a1 ಈಸ್ ಈಕ್ವಲ್ಸ್ ಟು 7 7 ಆ್ಯಸ್ ಇಟ್ ಈಸ್ 4 1s 4 ಅಂದರೆ a1ನ ಬೆಲೆ ಏನು ಬಂತು 3 ಬಂತು. ಅದೇ ರೀತಿಯಾಗಿ ಎನ್ನ ಬೆಲೆ 2 ಅಂತೇಳಿ ತೊಗೊಂಡಾಗ a2 ಈಸ್ ಈಕ್ವಲ್ಸ್ ಟು 7 - 4 × n ಐತಿ ಫಾರ್ಮುಲನ್ನು. ಈ ಎನ್ನ ಬೆಲೆ ಏನು ಬಂದದು 2 ತೊಗೊತೀವಿ ನಾವು. a2 ಈಸ್ ಈಕ್ವಲ್ಸ್ ಟು 4 2s 8 ಅಂದರೆ 7 - 8 ಅಂದರೆ a2 ಬೆಲೆ ಏನು ಬರ್ತೈತಿ -1 ಬರ್ತೈತಿ. ಅದೇ ರೀತಿಯಾಗಿ ಡಿನ ಕಂಡುಹಿಡ್ಬೇಕು ನಾವು ಅಂದರೆ ಇಲ್ಲಿ ನಮಗೆ a2 ಬೆಲೆ ಬಂತು, a1 ಬೆಲೆ ಬಂತು. a2 ಬೆಲೆಯಲ್ಲಿ a1 ಬೆಲೆ ಮೈನಸ್ ಮಾಡಿದರೆ ನಮ್ಗೆ ಎಷ್ಟು ಬಂದದ ಇಲ್ಲಿ -4 ಬಂದೈತಿ. ಹೌದಾ? ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂದರೆ ನೆಕ್ಸ್ಟ್ ಇದು 4 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ ಇದು, ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ಒಂದು ಸಮಾಂತರ ಶ್ರೇಣಿಯಲ್ಲಿ 5 ಪದಗಳಿದ್ದು, 5 ಪದಗಳಂದರೆ ಯಾವ್ಯಾವ ತೊಗೊತೀವಿ ನಾವು, ಎ ಅನ್ನೋದು ಒಂದು ಪದ, a + d ಅನ್ನೋದು ಎರಡನೇ ಪದ, a + 2d ಅನ್ನೋದು ಮೂರನೇ ಪದ, a + 3d ಅನ್ನೋದು ನಾಲ್ಕನೇ ಪದ, a + 4d ಅನ್ನೋದು 5ನೇ ಪದ ಆಗ್ತೈತಿ. ಹೌದಾ? ಆಗಿರಲಿ. ನೆಕ್ಸ್ಟ್ ಅವುಗಳ ಮೊತ್ತ 55 ಅಂತ. ಇಲ್ಲಿ ನಮಗೆ ಮೊತ್ತ 55 ಅಂತೇಳಿ ತೋರಿಸ್ಬೇಕು. ಇವು 5 ಪದಗಳ ಮೊತ್ತ ಅಂದರೆ ನಾವು ಕೂಡಿಸ್ಬೇಕಾಗ್ತದೆ. 5 ಪದಗಳನ್ನು ಕೂಡಿಸಿದ್ವಿ, ಮೊತ್ತ ಎಷ್ಟು ಬರ್ಬೇಕಂತ 55 ಬರ್ಬೇಕಂತ. ಹೌದಾ? ಹೆಂಗೆ ಬರ್ತೈತಿ ಇಲ್ಲಿ a + a + a + a + a + ಅಂದರೆ 5 ಎಗಳು ಅದಾವೆ ಇಲ್ಲಿ. 5a ಅಂದರೆ ಏನಾಗ್ತದೆ 5a ಆಗ್ತೈತಿ. ಪ್ಲಸ್ 2d + 3d + 4d ಅಂದರೆ ಎಷ್ಟಾಗ್ತೈತೆ ಅಂದರೆ 10d ಆಗ್ತದೆ, = 55. ಇಲ್ಲಿ 5 10 55 ಅದು. ಇದು ಯಾವುದರಿಂದ ಭಾಗ ಹೋಗ್ತದೆ ಅಂತಂದರೆ 5ರಿಂದ ಸಿಂಪ್ಲಿಫೈಡ್ ಮಾಡ್ಬೋದು ನಾವು. 5 1 5 ಅಂದರೆ a ಉಳಿತು, 5 2 10 ಅಂದರೆ 2 ಬಂತು, 2d, 5 11 55 11 ಬಂತು. ಇದು ಏನಂತೇಳಿ ತೊಗೊತೀವಿ ನಾವು ಸಮೀಕರಣ 1 ಅಂತೇಳಿ ತೊಗೊತೀವಿ ನಾವು. ನೆಕ್ಸ್ಟ್ ಸಮೀಕರಣ 2ಕ್ಕೆ ಬಂದಾಗ ನೆಕ್ಸ್ಟ್ ಇಲ್ಲಿ ಏನಂತೇಳಿ ಕೇಳೋರು ಕ್ವಶನ್ನಲ್ಲಿ ಅಂದರೆ 5 ಪದಗಳಿದ್ದು ಅಥವಾ 5 ಪದಗಳು ಅಂತೇಳಿ ತೊಗೊಂಡ್ರೆ 5 ಪದ ಅಂದರೆ ಏನಂತೇಳಿ ತೊಗೊಂತೀವಿ a4 ಈಸ್ ಈಕ್ವಲ್ಸ್ ಟು a1 + a2 + 5 ಅಂತೇಳಿ ಬರ್ತೀವಿ ನಾವು. ಹೌದಾ? a4 ಅಂದರೆ ಏನಂತೇಳಿ ಬರ್ತದೆ, 4ನೇ ಪದ ಅಂದರೆ ಯಾವುದು ಆಗ್ತದೆ a + 3d ಅನ್ನೋದು ಆಗ್ತದೆ. ಹೌದಾ? a + 3d. ಇಲ್ಲಿ 4 ಕೊಟ್ಟರೆ ಅಂದರೆ ಇದ್ರದ್ದು a4 ಅಂದರೆ 4ನೇ ಪದ ಯಾವುದು ಆಗ್ತದೆ a + 3d ಆಗ್ತದೆ, = a1 ಅಂದರೆ a ಆಗ್ತದೆ, ಪ್ಲಸ್ a2 ಅಂದರೆ a + d ಆಗ್ತದೆ. ಹೌದಾ? ನೆಕ್ಸ್ಟ್ 5 ಅಂದರೆ 5 ಆ್ಯಸ್ ಇಟ್ ಈಸ್ ಸೇಮ್. ಇಲ್ಲಿ a + 3d ಈಸ್ ಈಕ್ವಲ್ಸ್ ಟು a + a ಅಂದರೆ 2a + d + 5. ಇಲ್ಲಿ a ಬರ್ದ್ವಿ, 2aನ ಲೆಫ್ಟ್ ಹ್ಯಾಂಡ್ ಸೈಡ್ ತಂದರೆ -2a ಆಯಿತು, ಪ್ಲಸ್ 3d ಆ್ಯಸ್ ಇಟ್ ಈಸ್. ಡಿನ ಲೆಫ್ಟ್ ಹ್ಯಾಂಡ್ ಸೈಡ್ ತಂದರೆ -d ಆಯಿತು, = 5. ಇಲ್ಲಿ a - 2a ಅಂದರೆ -a ಬರ್ತದೆ, ಪ್ಲಸ್ 3d - d ಅಂದರೆ 2d ಬರ್ತದೆ, = 5. ಇದು ಸಮೀಕರಣ 2. ಅದೇ ರೀತಿಯಾಗಿ ಇಲ್ಲಿ a + 2d ಅಂದರೆ ಇಲ್ಲಿ ಏನು ಮಾಡಕತ್ತೀವಿ ನಾವು ಅಂದರೆ ಇಕ್ವೇಷನ್ 1 ಮತ್ತು 2ನ್ನು ಮೈನಸ್ ಮಾಡಕತ್ತೀವಿ ನಾವು. ಅಂದರೆ ಇಲ್ಲಿ a - a ಅಂದರೆ ಏನಾಗ್ತದೆ
ಇಲ್ಲಿ ನೋಡ್ರಿ ಪ್ಲಸ್ ಎ ಮೈನಸ್ ಎ ಅಂದರೆ ಕ್ಯಾನ್ಸಲ್ ಆಗಿಬಿಡ್ತೈತಿ. ಇಲ್ಲಿ 2D + 2D ಅಂದರೆ 4D ಆಗ್ತದೆ, ಈಕ್ವಲ್ಸ್ ಟು 11 + 5 ಅಂದರೆ 16 ಆಗ್ತೈತಿ. ಈಕ್ವೇಷನ್ 1 ಮತ್ತು 2 ತೊಗೊಂಡಿವಿ ನಾವು ಸಮೀಕರಣ. ತೊಗೊಂಡಾಗ ಇಲ್ಲಿ ಡಿ ಬೆಲೆ ಈಕ್ವಲ್ಸ್ ಟು 16/4 ಅಂದರೆ ಡಿನ ಬೆಲೆ 4 ಬರ್ತೈತಿ. ಅದೇ ರೀತಿಯಾಗಿ a + 2D ಈಸ್ ಈಕ್ವಲ್ಸ್ ಟು 11 ಮೊದಲನೇ ಸಮೀಕರಣ. ಈಗ ನಮ್ಮ ಡಿ ಬೆಲೆ ಬಂದ ಮೇಲೆ ಏನು ಮಾಡ್ಬೇಕಂದ್ರೆ ನಾನು ಡಿನ ಬೆಲೆ ಅಪ್ಲೈ ಮಾಡ್ತೀನಿ. ನಾನು a + 2 × d ಅಂದರೆ 4 11 a + 8 = 11 a = 11 ಆ್ಯಸ್ ಇಟ್ ಈಸ್. 8 ಅನ್ನೋದು ಲೆಫ್ಟ್ ಹ್ಯಾಂಡ್ ಸೈಡ್ನಿಂದ ರೈಟ್ ಹ್ಯಾಂಡ್ ಸೈಡ್ ಬಂದರೆ -8 ಆಗ್ತದೆ. ಎನ ಬೆಲೆ 3 ಬರ್ತೈತಿ. ಇಲ್ಲಿ ಎನ ಬೆಲೆ 3 ಬಂತು, ಇಲ್ಲಿ ಎನ ಬೆಲೆ ಎಷ್ಟು ಡಿನ ಬೆಲೆ ಎಷ್ಟು ಬಂದೈತಿ 4 ಬಂದೈತಿ. ಹೌದಾ? ಈ ಥರ ಬಂದಾಗ ಇಲ್ಲಿ ಎನ ಬೆಲೆ 3 ಬರ್ತೀನಿ ಮೊದಲನೇ ಪದ. ಎರಡನೇದು ಹೆಂಗೆ ಕಂಡು ಹಿಡಬೇಕು? ಮೊದಲನೇ ಪ್ಲಸ್ ಡಿಫ್ರೆನ್ಸ್ 3 + 4 7 7 + 4 11 11 + 4 15 15 + 4 19 ಈ ಥರ ಬರಿಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು 3 ಅಂಕದ ಪ್ರಶ್ನೆ ಇದೆ, ಇಂಪಾರ್ಟೆಂಟು. ಇಲ್ಲಿ ಒಂದು ಸಮಾಂತರ ಶ್ರೇಣಿಯ ಮೊದಲ 9 ಪದಗಳ ಮೊತ್ತವು 144 ಆಗಿದೆ ಅಂತೇಳಿ ಕೊಟ್ಟರು. ಹಂಗಾಗಿ ಏನಂತೇಳಿ ಬರ್ತೀನಿ ನಾನಂದರೆ S9 = 144 ಅಂತೇಳಿ ಬರ್ತೀನಿ. ಮತ್ತು ಇದರ 9ನೇ ಪದವು 28 ಆದಾಗ ಅಂದರೆ A9 = 28. ಈ ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಅಂದರೆ ಏನ ಕಂಡುಹಿಡಬೇಕು? ಡಿ ಕಂಡುಹಿಡಬೇಕು. ಯಾಕಂದರೆ ಎ ಅನ್ನೋದು ಏನಾಗ್ತದೆ? ಮೊದಲನೇ ಪದ ಆಗ್ತೈತಿ. ಹಂಗಾಗಿ SN = n/2 × a + an ಅಂತೇಳಿ ಬರ್ಕೊತೀವಿ. ಅದಾದಮೇಲೆ SN ಅಂದರೆ ಏನು ಬರ್ತೈತೆ ಅಂದ್ರೆ 9 ಬರ್ತದೆ. S9 = n ನ ಬೆಲೆ 9/2 a + an ಅಂದರೆ A9 ಅಂತೇಳಿ ಬರ್ತೀವಿ. ಇಲ್ಲಿ S9 ಅಂದರೆ 144 = 9/2 a + A9 ಅಂದರೆ 28. ಇಲ್ಲಿ 144 × 2 / 9 = a + 28 ಆ್ಯಸ್ ಇಟ್ ಈಸ್. 9 × 1 9 9 × 16 144. ಹೌದಾ? 16 × 2 ಅಂದರೆ 32 = a + 28. ಇಲ್ಲಿ a = ಇಲ್ಲಿ 32 ಈ ಕಡೆ ತೊಗೋರಿ -28. ಹೌದಾ? ತೊಗೊಂಡಾಗ ಏನಾಗ್ತದೆ ಇದು ಅಂತಂದರೆ ಎನ ಬೆಲೆ 4 ಬರ್ತೈತಿ. ನೆಕ್ಸ್ಟ್ ನೋಡಿರಿ, A9 = 28 ಅಂತೇಳಿ ತೊಗೊತೀವಿ ನಾವು. ಅಂದರೆ 9ನೇ ಪದ ಅಂದಾಗ a + 8d ಅನ್ನೋದು 9ನೇ ಪದ ಆಗ್ತೈತಿ = 28. ಇಲ್ಲಿ ನೋಡ್ರಿ, ಇದು 8 ಮತ್ತು 28 ಐತಿ. ಇಲ್ಲಿ ಏನ ಬೆಲೆ ಏನಂತೇಳಿ ತೊಗೊತೀವಿ ನಾವು ಇಲ್ಲಿ ಅಂತಂದರೆ ಏನ ಬೆಲೆ ಇಲ್ಲಿ 4 ಅನ್ನೋದು ಬಂದೈತೆ ಆಲ್ರೆಡಿ. 4 + 8d = 28. ಇಲ್ಲಿ ನೋಡ್ರಿ, ಈ 4 ಈ 8d ಬರ್ಕೊಂಡಾಗ = 28. 4 ಅನ್ನೋದು ರೈಟ್ ಹ್ಯಾಂಡ್ ಸೈಡ್ ತಂದರೆ -4 ಅಂದರೆ 8d = 28 - 4 ಅಂದರೆ 24 ಆಗ್ತೈತಿ. d = 24. 8 ಅನ್ನೋದು 24 ಡಿವೈಡ್ ಆದಾಗ ಡಿನ ಬೆಲೆ 3 ಬರ್ತೈತಿ. ಎನ ಬೆಲೆ 4 ಬಂತು, ಡಿನ ಬೆಲೆ ಏನು ಬಂತು? 3 ಬಂತು. ಕಂಡುಹಿಡಿದ್ವಿ ಅಲ್ಲ, ಏನೇ ಪದ ಕಂಡುಹಿಡಿದ್ವಿ, ಮೊದಲನೇ ಪದ ಕಂಡುಹಿಡಿದ್ವಿ ಮತ್ತು ಅದರ ಸಾಮಾನ್ಯ ವ್ಯತ್ಯಾಸವನ್ನು ಕೂಡ ಕಂಡುಹಿಡಿದ್ವಿ. ಹೌದಾ? ಇದು 3 ಅಂಕದ ಮುಖ್ಯವಾದ ಪ್ರಶ್ನೆ. ಅದೇ ರೀತಿಯಾಗಿ 5 ಅಂಕದ ಪ್ರಶ್ನೆ. ಈ 5 ಅಂಕದ ಪ್ರಶ್ನೆಯಲ್ಲಿ ಸಾಮಾನ್ಯ ವ್ಯತ್ಯಾಸವು ಸಮನಾಗಿರುವ 2 ವಿಭಿನ್ನ ಸಮಾಂತರ ಶ್ರೇಣಿಗಳಲ್ಲಿ ಮೊದಲನೇ ಶ್ರೇಣಿಯ ಮೊದಲನೇ ಪದವು ಎರಡನೇ ಶ್ರೇಣಿಯ ಮೊದಲನೇ ಪದಕ್ಕಿಂತ 3 ಹೆಚ್ಚಾಗಿವೆ. ಮೊದಲನೇ ಶ್ರೇಣಿಯ 7ನೇ ಪದವು 28 ಮತ್ತು ಎರಡನೇ ಶ್ರೇಣಿಯ 8ನೇ ಪದವು ಎಷ್ಟಾಗಿದೆ? 29 ಆದಾಗ ಈ 2 ವಿಭಿನ್ನ ಸಮಾಂತರ ಶ್ರೇಣಿಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಐತಿ. ಇಲ್ಲಿ 2 ವಿಭಿನ್ನ ಸಮಾಂತರ ಶ್ರೇಣಿ ಅಂದರೆ ಮೊದಲನೇ ಶ್ರೇಣಿ ಎರಡನೇ ಶ್ರೇಣಿ ಅಂತ 2 ತೊಗೋಬೇಕಾಗ್ತದೆ ನಾವು. ಹಂಗಾಗಿ ಏನು ಮಾಡ್ತೀವಿ ನಾವು, ಇಲ್ಲಿ ಕ್ಯಾಪಿಟಲ್ A + 2D a + 3D ಅಂದರೆ ಇದು ಮೊದಲನೇ ಶ್ರೇಣಿ ಐತಿಲ್ಲ, ಐತಲ್ಲ a × a, a + d, a + 2d, a + 3d. ಅದೇನೇ ಎರಡನೇ ಶ್ರೇಣಿ ಅಂತ ತೊಗೊಂಡಾಗ a, a + d, a + 2d, a + 3d ಅಂತೇಳಿ ತೊಗೊಂಡಿವಿ. ಇದಕ್ಕೆ ಈ ಥರ ಕ್ಯಾಪಿಟಲ್ 1 ಸ್ಮಾಲ್ ತೊಗೊಂಡ್ರೆ ಕನ್ಫ್ಯೂಸ್ ಆಗ್ಬಾರ್ದು ಅಂತೇಳಿ ತೊಗೊಂಡಿವಿ. ಯಾಕಂದರೆ ಇಲ್ಲಿ 2 ಟೈಪ್ ಶ್ರೇಣಿಗಳು ಕೊಟ್ಟಾರೆ. ಇಲ್ಲಿ ಮೊದಲನೇದ್ದು ತೊಗೊರಿ. a = ಮೊದಲನೇ ಶ್ರೇಣಿಯಲ್ಲಿ ಮೊದಲನೇ ಪದ ತೊಗೊಂಬ್ರಿ ನಾವು. ಅದನ್ನು ಏನಂತೇಳಿ ಬರ್ಕೊತೀವಿ ನಾವು? a + 3 ಅಂತೇಳಿ ಬರ್ಕೊತೀವಿ ನಾವು. ಬರ್ಕೊಂಡಾಗ ಇದು ಮೊದಲನೇ ಸಮೀಕರಣ ಅಂತೇಳಿ ತೊಗೊತೀವಿ ನಾವು. ಅದೇ ಏನ ಬೆಲೆ ಏನದ ಇಲ್ಲಿ ಕೊಟ್ಟಾರ ನೋಡಿ, ಮೊದಲನೇ ಶ್ರೇಣಿಯ 7ನೇ ಪದವು ಅಂತೇಳಿ ಐತಿ 28.
ಹಂಗಾಗಿ ಇಲ್ಲಿ ಏನಂತೇಳಿ ತೊಗೊಂತೀವಿ A7 ಅಂದರೆ 28 ಅಂದು A7 ಅಂದ್ರೆ ಪದ ಏನು ಬರ್ತದೆ A + 6D ಬರ್ತೈತಿ 7ನೇ ಪದ ಈಕ್ವಲ್ಸ್ ಟು 28 ಹೌದಾ ಇದು ಬರ್ದ್ವಿ. ನೆಕ್ಸ್ಟ್ ನೋಡ್ರಿ A+ ಹೌದಾ A+ ಇಲ್ಲಿ ಕ್ಯಾಪಿಟಲ್ A ಐತಿ. ಕ್ಯಾಪಿಟಲ್ A ಅಂದ್ರೆ ಅದು ಬೆಲೆ ಏನೈತಿ A+3 ಅದು ಇಲ್ಲಿ ಬರ್ದೇನೆ. 6D ಅದ 6D ಬರ್ದೇನೆ ಈಕ್ವಲ್ಸ್ ಟು 28 A+ ಹೌದಾ 6D ಈಕ್ವಲ್ಸ್ ಟು ಇಲ್ಲಿ 28ನಲ್ಲಿ ಇದು 3 ರೈಟ್ ಹ್ಯಾಂಡ್ ಸೈಡ್ ಬಂದರೆ -3 ಆಗ್ತದೆ. 28 - 3 ಅಂದರೆ 25 ಇದು ಎರಡನೇ ಸಮೀಕರಣ. ನೆಕ್ಸ್ಟ್ 8ನೇ ಪದವು 29 ಆದಾಗ ಅಂತೇಳಿ ಕೇಳ್ಯಾರ. ಅದಕ್ಕೆ 8ನೇ ಪದ 29. 8ನೇ ಪದ ಅಂದರೆ ಏನು ಬರ್ತದೆ A+7D ಬರ್ತದೆ 29 ಇದು 3ನೇ ಸಮೀಕರಣ. ಈ 3ನೇ ಸಮೀಕರಣ ಮತ್ತು ಮೈನಸ್ 2ನೇ ಸಮೀಕರಣ ಮಾಡಬೇಕು ನಾವು. ಮಾಡಿದಾಗ A+7D ಈಕ್ವಲ್ಸ್ ಟು 29 A+6D ಈಕ್ವಲ್ಸ್ ಟು 25 3 ಮತ್ತು 2 ಮೈನಸ್ ಮಾಡಿದರೆ ಏನಾಗ್ತದೆ ಅಂದರೆ ಡಿನ ಬೆಲೆ 4 ಬರ್ತೈತಿ ಹೌದಾ. ಅದೇ ರೀತಿಯಾಗಿ A+7D ಈಕ್ವಲ್ಸ್ ಟು 29 ಈ 3ನೇ ಸಮೀಕರಣ ಡಿನ ಬೆಲೆ ಅಪ್ಲೈ ಮಾಡಿದಾಗ A+7 ಇಂಟು ಡಿ ಅಂದರೆ 4 ಬರ್ತದೆ 29 ಆ್ಯಸ್ ಇಟ್ ಈಸ್ ಸೇಮ್. A+7 4 28 ಈಕ್ವಲ್ಸ್ ಟು 29 A ಈಕ್ವಲ್ಸ್ ಟು 29 28 ಅನ್ನೋದು ರೈಟ್ ಹ್ಯಾಂಡ್ ಸೈಡ್ ಬಂದಾಗ -28 ಆಗ್ತದೆ. ಎನ ಬೆಲೆ 1 ಬರ್ತೈತಿ. ಅದೇ ರೀತಿಯಾಗಿ A ಈಕ್ವಲ್ಸ್ ಟು A+3 ಅಂತೇಳಿ ತೊಗೊಂತೀವಿ ನಾವು. ಇದು ಮೊದಲನೇ ಸಮೀಕರಣದಲ್ಲಿ ಬರ್ದ್ವಿ. A ಈಕ್ವಲ್ಸ್ ಟು ಎನ ಬೆಲೆ 1 ಬಂದೈತಿ +3 ಅಂದರೆ ಎನ ಬೆಲೆ ಎಷ್ಟು ಬಂತು 4 ಬಂತು ಮೊದಲನೇ ಸಮಾಂತರ ಶ್ರೇಣಿಯಲ್ಲಿ. A ಈಕ್ವಲ್ಸ್ ಟು 4 D ಈಕ್ವಲ್ಸ್ ಟು 4 ಆದರೆ ಹೆಂಗೆ ಮಾಡ್ಬೇಕು ನಾವು ಇಲ್ಲಿ ಅಂದರೆ ಫಸ್ಟ್ ಮೊದಲನೇ ಪದ ಬರ್ಕೋಬೇಕು 4 ಇದನ್ನು ವ್ಯತ್ಯಾಸದ ಜೊತೆ ಕೂಡಿಸ್ಬೇಕು. 4 + 4 ಅಂದರೆ 8 ಆಯಿತು 8 + 4 ಅಂದರೆ 12 ಆಯಿತು 12 + 4 ಅಂದರೆ 16 ಅರ್ಥ ಆಯ್ತಾ. A ಈಕ್ವಲ್ಸ್ ಟು 1 D ಈಕ್ವಲ್ಸ್ ಟು 4 ಆದರೆ ಎರಡನೇ ಶ್ರೇಣಿ ಕಂಡುಹಿಡಿಬೇಕಂತ ಮತ್ತೆ 4 + 1 ಅಂದರೆ 5 ಅಲ್ಲ ಫಸ್ಟು ಮೊದಲನೇ ಪದ ಬರ್ಕೋಬೇಕು 1 1 + 4 ಅಂದರೆ 5 5 + 4 ಅಂದರೆ 9 9 + 4 ಅಂದರೆ 13. ಮೊದಲನೇ ಪದದ ಜೊತೆ ಡಿ ಬೆಲೆ ಕೂಡಿಸಿದಾಗ ಮತ್ತು ಎರಡನೇ ಪದದ ಜೊತೆ ಡಿ ಬೆಲೆ ಕೂಡಿಸಿದಾಗ ಮೂರನೇ ಪದದ ಜೊತೆ ಡಿ ಬೆಲೆ ಕೂಡಿಸಿದಾಗ 4ನೇ ಪದ ಬರ್ತೈತಿ. ಈ ಥರ ಲೆಕ್ಕವನ್ನು ಮಾಡಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಹೌದಾ. ಈ ಪ್ರಶ್ನೆ ಕೂಡ ಸೇಮ್ ಅದೇ ಥರನೇ ಐತಿ. ಬಟ್ ನೋಡ್ರಿ ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 2 24 ಹಾಗೂ 6ನೇ ಮತ್ತು 10ನೇ ಪದಗಳ ಮೊತ್ತವು 44 ಆದರೆ ಆ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ ಹೌದಾ. ಇಲ್ಲಿ ಪರಿಹಾರ A+D A+2D ಯಾಕಂದರೆ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಹೇಳ್ಯಾರ. ಹಾಗಾಗಿ ಇವು ಸಮಾಂತರ ಶ್ರೇಣಿ 3 ಪದಗಳು ಆಗಿರಲಿ. ಈ ಫಸ್ಟ್ ಯಾವ್ದು ತೊಗೊಂಡು ನಾವು 4ನೇ ಮತ್ತು 8ನೇ ಪದಗಳ ಮೊತ್ತ 24 ಅದಕ್ಕೆ A4 + A8 ಈಕ್ವಲ್ಸ್ ಟು 24 ಅಂತೇಳಿ ಬರ್ತೀವಿ. 4ನೇ ಪದ ಅಂದರೆ ಏನು ಬರ್ತದೆ A+3D ಬರ್ತದೆ ಪ್ಲಸ್ 8ನೇ ಪದ ಅಂದರೆ A+7D ಬರ್ತದೆ ಈಕ್ವಲ್ಸ್ ಟು 24. A+A ಅಂದರೆ 2A ಪ್ಲಸ್ 3D + 7D ಅಂದರೆ 10D ಈಕ್ವಲ್ಸ್ ಟು 24. ಇಲ್ಲಿ 2 1 2 5 2 12 24 ಹಂಗಾಗಿ ಇಲ್ಲಿ A ಬರ್ತದೆ ಪ್ಲಸ್ 2 5 10 ಅಂದರೆ 5D ಬರ್ತದೆ 2 12 24 ಅಂದರೆ 12 ಬರ್ತೈತಿ. ಇದು ಮೊದಲನೇ ಸಮೀಕರಣ. ಅದೇ ನೆಕ್ಸ್ಟ್ ನೋಡ್ರಿ ಇಲ್ಲಿ 6ನೇ ಮತ್ತು 10ನೇ ಪದಗಳ ಮೊತ್ತವು 44 ಆದರೆ ಹಂಗಾಗಿ ಇಲ್ಲಿ ಏನು ತೊಗೊತೀವಿ ನಾವು ಇಲ್ಲಿ ಅಂದರೆ A6 + A10 ಈಕ್ವಲ್ಸ್ ಟು 44 ಅಂತೇಳಿ ತೊಗೊತೀವಿ ನಾವು. ARನ ಬೆಲೆ ಅಂದರೆ ಏನು ಬರ್ತದೆ A+5D ಬರ್ತೈತಿ. A10ನ ಬೆಲೆ ಅಂದರೆ A+9D ಬರ್ತದೆ. ಇದ್ರ ಮೊತ್ತ ಏನಿರ್ತದೆ 44 ಇರ್ತೈತಿ. A+A ಅಂದರೆ 2A 5D + 9D ಅಂದರೆ 14D 44 44. ಇಲ್ಲಿ 2 1s 2 7s 2 11 2 22 ಅರ್ಥ ಆಯ್ತಾ. ಅಂದರೆ 2 22 44 ಆಗ್ತಾಯಿತ್ತು. ಹಂಗಾಗಿ ಇಲ್ಲಿ A ಪ್ಲಸ್ ಏನು 2 7 14 ಅಂದರೆ 7D 2 2 2 2 ಅಂದರೆ 22 ಅಂದರೆ ಇದು ಎರಡನೇ ಸಮೀಕರಣ ಆಯಿತು. ಈ ಎರಡನೇ ಸಮೀಕರಣ ಒಂದನೇ ಸಮೀಕರಣದ ಜೊತೆ ಏನು ಮಾಡ್ಬೇಕು ನಾವು ಮೈನಸ್ ಮಾಡಬೇಕು. ಅಂದರೆ ಏನು ಬರ್ಕೋಬೇಕು ಎರಡನೇ ಸಮೀಕರಣದ ಕೆಳಗೆ ಒಂದನೇ ಸಮೀಕರಣ ಬರ್ಕೊಂಡಿವಿ. ಇಲ್ಲಿ ಕೆಳಗಡೆ ಸೈನ್ಗಳು ಚೇಂಜ್ ಆಗ್ತಾವೆ ಅದಂತೂ ನಿಮಗೆ ಗೊತ್ತಿದ್ದೇ ಐತಿ. ಇಲ್ಲಿ A ಕ್ಯಾನ್ಸಲ್ ಆಗ್ತದೆ 7D 5D ಅಂದರೆ 2D ಆಗ್ತದೆ ಈಕ್ವಲ್ಸ್ ಟು 22 - 12 ಅಂದರೆ 10 ಆಗ್ತೈತೆ. ಅಂದರೆ ಡಿನ ಬೆಲೆ ಏನು ಬಂತು ಡಿನ ಬೆಲೆ 10/2 ಅಂತೇಳಿ ತೊಗೊಂಡ್ರೆ 2 1s 2 5s 10 ಹೌದಾ. ಹಂಗಾಗಿ ಡಿನ ಬೆಲೆ 5 ಬಂತು. ಅದೇ ರೀತಿಯಾಗಿ A+5D ಈಕ್ವಲ್ಸ್ ಟು 12 A+5 ಇಂಟು ಡಿನ ಬೆಲೆ 5 ಈಕ್ವಲ್ಸ್ ಟು 12
ಎ ಪ್ಲಸ್ 5 5 5 5 25 ಈಕ್ವಲ್ಸ್ ಟು 12. ಎ ಈಕ್ವಲ್ಸ್ ಟು 25 12 ಬರ್ಕೊಂಡಿರಿ. ಇಲ್ಲಿ 12 ಆ್ಯಸ್ ಇಟ್ ಇಸ್ ಸೇಮ್ ಬರ್ಕೊ ರೈಟ್ ಹ್ಯಾಂಡ್ ಸೈಡ್. ಲೆಫ್ಟು 25 ಇದ್ದದ್ದು ರೈಟಿಗೆ ತಂದರೆ -25 ಅಂದರೆ ಎನ ಬೆಲೆ ಎಷ್ಟು ಬಂತು? -13 ಬಂತು. ಇಲ್ಲಿ ಡಿನ ಬೆಲೆ ಎಷ್ಟು ಬಂದದ? 5 ಬಂದದ. ಈ ಸಮಾಂತರ ಶ್ರೇಣಿಯ 3 ಪದಗಳು ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ 2d. ಎನ ಬೆಲೆ -13, ಎ ಪ್ಲಸ್ ಡಿ ಅಂದರೆ ಎ ಅಂದರೆ -13 ಪ್ಲಸ್ ಡಿ ಅಂದರೆ +5 ಅಂದರೆ ಎಷ್ಟು ಬರ್ತದೆ? -8 ಬರ್ತದೆ. -13 + 2 × -5 ಅಂತ ಐತಿ. ಇಲ್ಲಿ 5 2 10. ಹೌದಾ? 10 ಅಂದರೆ ಏನಾಗ್ತದೆ? +10 ಆಗ್ತದೆ. ಇಲ್ಲ -10 ಆಗ್ತದೆ. 5 2 10 ಅಂದರೆ ಮೈನಸ್ ಇಲ್ಲಿ ನೋಡ್ರಿ 10 ಅಂದರೆ ಇಲ್ಲಿ 13 ಅದು, ಇಲ್ಲಿ 10 ಅಂದರೆ ಎಷ್ಟಾಗ್ತದೆ? 13 ಅಂದರೆ 10 ಅಂದರೆ ಎಷ್ಟಾಗ್ತದೆ ಅಂದರೆ -3 ಬರ್ತೈತಿ. ಅರ್ಥ ಆಯ್ತಾ? ಇದೇ ರೀತಿಯಾಗಿ ಉತ್ತರ ಬರ್ತಾವೆ. ಇಲ್ಲಿ ಆ್ಯಕ್ಚುಲಿ ಏನಾಗ್ತದೆ ಅಂದರೆ -13 ಇಲ್ಲಿ ಪ್ಲಸ್ ಇಂಟು ಮೈನಸ್ ಅಂದರೆ -5 2 10. ಹೌದಾ? ಅಂದರೆ ಎಷ್ಟು ಬರ್ಬೇಕು ಇಲ್ಲಿ ಅಂತಂದರೆ -13 -10 ಅಂದರೆ ಎಷ್ಟಾಗ್ತದೆ ಇಲ್ಲಿ ಅಂತಂದರೆ ಮೈನಸ್ ಅಂದರೆ ಪ್ಲಸ್ -23 ಬರ್ತೈತಿ ಇದು ಆ್ಯಕ್ಚುಲಿ. ನೆಕ್ಸ್ಟ್ ನೋಡ್ರಿ, ಇದು ಕೂಡ 5 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವೆಶನ್. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ 222 ಮತ್ತು ಅದರ ಮೊದಲ n-1 ಪದಗಳವರೆಗಿನ ಮೊತ್ತ 187 ಆಗಿದೆ. ಈ ಶ್ರೇಣಿಯ ಮೊದಲ ಪದವು 2 ಆದಾಗ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತೇಳಿ ಐತಿ. ಇಲ್ಲಿ ಏನದು ಏನಾಗ್ಯದ? ಮೊದಲನೇ ಪದ 2 ಆಗ್ಯದಂತ. ಹಾಗಾಗಿ ಏನ ಪದ 2 ಅಂತೇಳಿ ಬರ್ತೀವಿ ನಾವು. ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ 2d ಅಂದರೆ ಇಲ್ಲಿ SN ಅಂದರೆ n ಪದಗಳ ಮೊತ್ತ ಎಷ್ಟದ? 222 ಅದ. n-1 ಅಂದರೆ ಎಷ್ಟಾಗ್ತದೆ ಇಲ್ಲಿ ಅಂತಂದ್ರೆ 187 ಅಂತ ಕೊಟ್ಟಾರೆ. ಇಲ್ಲಿಗ ಮೊದಲ n-1 ಪದಗಳವರೆಗಿನ ಮೊತ್ತ 187 ಆಗಿದೆ. ಅದನ್ನೇ ಬರ್ದೇವಿ. AN = SN - S-1 ಅಂತೇಳಿ ಬರ್ತೈತಿ ಫಾರ್ಮುಲಾ ಸೂತ್ರ. AN = SN ಅಂದರೆ 222 ಮೈನಸ್ SN-1 ಅಂದರೆ ಇದ್ರ ಬೆಲೆ 187 ಅದು. ಇವೆರಡು ಮೈನಸ್ ಮಾಡಿದರೆ ಎಷ್ಟಾಗ್ತದೆ ಅಂದರೆ 35 ಬರ್ತೈತಿ. ಇಲ್ಲಿ SN = n/2 a + n a/an ಅಂತೇಳಿ ಬರ್ತೈತಿ ಫಾರ್ಮುಲಾ. ಇಲ್ಲಿ SN ಅಂದರೆ ಅದ್ರ ಬೆಲೆ 222 ಅದ =n/2, ಎನ ಬೆಲೆ 2 + an ಅಂದರೆ 35 ಇಲ್ಲಿ ಬಂದೈತಲ್ಲ. ಇಲ್ಲಿ 222 ಏನಾಗ್ತದೆ? 2ರ ಜೊತೆ ಗುಣಕಾರ ಆಗ್ತದೆ ಇಲ್ಲಿ n ಇಂಟು ಬ್ರ್ಯಾಕೆಟ್ನಲ್ಲಿ 35 + 2 ಅಂದರೆ 37 ಬರ್ತೈತಿ. ಇಲ್ಲಿ 222 × 2 ಅಂದರೆ 444 37 n ಅಂತೇಳಿ ಬರ್ತೈತಿ. ಇದು n = 444 / 37 ಅಂದರೆ n ನ ಬೆಲೆ 12 ಬರ್ತೈತಿ. ನೆಕ್ಸ್ಟ್ ಅದೇ ರೀತಿ AN ಕಂಡುಹಿಡಿಬೇಕಂದ್ರೆ AN = a + n-1 × d. AN ಅಂದರೆ ಏನೈತಿ ಇಲ್ಲಿ ಅಂತಂದರೆ 35 ಐತಿ = a ನ ಬೆಲೆ 2 + n ಅಂದರೆ ಗೊತ್ತೈತಿ 12 ಬಂದೈತಿ ಬೆಲೆ. ಇದು -1 × d 35. ಇದು 2ನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತಂದರೆ -2 ಆಗ್ತದೆ =12 - 1 ಅಂದರೆ 11 ಆಗ್ತದೆ × d ಅಂದರೆ 11d ಆಗ್ತೈತಿ. ಅದೇ ರೀತಿಯಾಗಿ ಇಲ್ಲಿ 11d = 35 - 2 ಅಂದರೆ 33. ಇವೆಲ್ಲ ಮೈನಸ್ ಬರ್ತೈತಿ ಇಲ್ಲಿ ಅವು ಮತ್ತೆ ಕ್ಯಾನ್ಸಲ್ ಆಗ್ತವೆ. d = 33/11 ಅಂದರೆ ಎನ ಬೆಲೆ ಎಷ್ಟು ಬರ್ತೈತಿ? 3 ಬರ್ತೈತಿ. a × a + d a + 2d ಅಂದರೆ ಎನ ಬೆಲೆ 2 ಬರ್ದಿನಿ. ಎನ ಬೆಲೆ ಇಲ್ಲಿ ಬಂದೈತಿ ನೋಡ್ರಿ, ಎಲ್ಲೈತಿ ಎನ ಬೆಲೆ? ಇಲ್ಲಿ ಕೊಟ್ಟಾರ ಅವ್ರು ಎನ ಬೆಲೆ 2 ಅಂತೇಳಿ. ಹಂಗಾಗಿ 2 + d ನ ಬೆಲೆ 3. 2 + 3 a ಅಂದರೆ 2 + 2 + d ನ ಬೆಲೆ 3 ಅಂದರೆ ಇಲ್ಲಿ 2, 2 + 3 ಅಂದರೆ 5, 3 2 6, 6 + 2 ಅಂದರೆ 8, 2, 5, 8 ಅನ್ನೋದು ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ಇವು ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು ಅಥವಾ ಫಿಕ್ಸ್ಡ್ ಕ್ವಶನ್ಸ್ ಅಂತೇಳಿ ಹೇಳ್ತೀವಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸ್ಕೋರಿಂಗ್ ಪ್ಯಾಕೇಜ್ ಬಗ್ಗೆ ಎಷ್ಟು ಅಂಕ ಹೇಗೆ ಗಳಿಸಬೇಕು ಅನ್ನೋದ್ರ ಬಗ್ಗೆ ಗಣಿತ ಭಾಗದಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ. ಮುಂದಿನ ಪಾರ್ಟ್ 2 ವಿಡಿಯೋದಲ್ಲಿ ಮತ್ತೆ ಹೆಚ್ಚಿನ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದಗಳು.